ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 1 ಮಗ್ಗದ ಸಾಹೇಬ ಅಂತಕ್ಕಂಥದ್ದು. ಸೊ ಈ ಮಗ್ಗದ ಸಾಹೇಬ ಅಧ್ಯಾಯದ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ. ಸೊ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಅದಕ್ಕೆ ಮುಂಚೆ ಏನಂತಂದ್ರೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಸೊ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಪ್ರಶ್ನೆ ಪತ್ರಿಕೆಯೊಂದಿಗೆ ಏನಂತಂದರೆ ಉತ್ತರಗಳನ್ನು ಕೂಡ ನೋಡೋಣ. ಇನ್ನು ಮರುಸಿಂಚನ ಒಂದು ಭಾಗದಲ್ಲಿ ಏನಂತಂದ್ರೆ ಅಭಿವ್ಯಕ್ತಿ ಅಂತಕ್ಕಂಥದ್ದು ಈ ಒಂದು ವಿಷಯದ. ಇಲ್ಲಿ ಮೊದಲಿಗೆ ಏನು ಮಾಡೋಣ ಅಂತಂದ್ರೆ ಪ್ರಶ್ನೆ ಪತ್ರಿಕೆನ ನೋಡೋಣ. ಸೊ ಅದಾದ ನಂತರ ಉತ್ತರಗಳೊಂದಿಗೆ ಏನು ಮಾಡೋಣ ಅಂತಂದ್ರೆ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಮುಖ್ಯ ಪ್ರಶ್ನೆ 1 ಏನಂತಂದ್ರೆ ಕನ್ನಡ ವರ್ಣಮಾಲೆಯಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಅಂತೇಳಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಹೀಗೆ ಎನ್ನುವಂತಕ್ಕಂಥ ಪ್ರಶ್ನೆ ಇದೆ. ನೆಕ್ಸ್ಟ್ 3ನೇದು ಏನಂತಂದ್ರೆ ಅನುಸ್ವಾರ ಮತ್ತು ವಿಸರ್ಗಗಳನ್ನು ಹೀಗೆ ಎನ್ನುವಂತಕ್ಕಂಥ ಪ್ರಶ್ನೆ ಇರ್ತಕ್ಕಂಥದ್ದು. ನೆಕ್ಸ್ಟು ಮುಖ್ಯ ಪ್ರಶ್ನೆ 2ರಲ್ಲಿ ಸೊ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿ ಹೊಂದುವ ಒಂದು ಪದವನ್ನು ಇಲ್ಲಿ ಬರೀಬೇಕು. 4ನೇ ಪ್ರಶ್ನೆ ಏನಂತಂದ್ರೆ ಕ ಚ ಟ. ಸೊ ಇವು ಏನಾದಂದ್ರೆ ಅಲ್ಪ ಪ್ರಾಣ ಆದ್ರೆ ಸೊ ಗ ಜ ಡ. ಸೊ ಇದೇನಾಗ್ತೈತೆ ಅಂತೇಳಿ ಸಂಬಂಧ ಪದವನ್ನು ಬರೀಬೇಕು. ನೆಕ್ಸ್ಟು 5ನೇದು ಏನಂತಂದ್ರೆ ಟ ವರ್ಗ ಸೊ ಮೂರ್ಧಾನ್ಯ ಅಕ್ಷರಗಳು. ಇನ್ನು ಪ ವರ್ಗ ಏನಾಗ್ತೈತೆ ಅಂತೇಳಿ ಸಂಬಂಧ ಪದವನ್ನು ಬರೀಬೇಕು. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ ಬರೀಬೇಕು. ಏನಂತಂದರೆ 6ನೇ ಪ್ರಶ್ನೆ ರಹೀಮನು ಮಗ್ಗವನ್ನು ಮುಟ್ಟದೆ ಸೊ ಎಷ್ಟು ವರ್ಷಗಳಾಗಿತ್ತು ಅಂತಕ್ಕಂಥ ಒಂದು ಪ್ರಶ್ನೆ. ಇನ್ನು ಅಬ್ದುಲ್ ರಹೀಮನ ಹೆಸರೇನು ಅಂತಕ್ಕಂಥ ಪ್ರಶ್ನೆ ಇರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಮುಖ್ಯ ಪ್ರಶ್ನೆ 4ರಲ್ಲಿ ಸೊ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. 8ನೇ ಪ್ರಶ್ನೆ ಏನಂತಂದ್ರೆ ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿ ಅಂತಕ್ಕಂಥದ್ದಿದೆ. ಆಮೇಲೆ ಶಾಲಾ ವಾರ್ಷಿಕೋತ್ಸವದಂದು ಕರೀಂ ಮಾಡಿದ ಕೆಲಸವೇನು ಅಂತಕ್ಕಂಥ 2 ಪ್ರಶ್ನೆಗಳಲ್ಲಿ ನೀಡತಕ್ಕಂಥದ್ದು. ಇನ್ನು ಮುಖ್ಯ ಪ್ರಶ್ನೆ 5ರಲ್ಲಿ ಕವಿ ಪರಿಚಯ ಇರ್ತಕ್ಕಂಥದ್ದು. ಸೊ ಯಾರಂತಂದ್ರೆ 10ನೇ ಪ್ರಶ್ನೆಯಲ್ಲಿ ಬಾಗಲೋಡಿ ದೇವರಾಯ ಅಂತಕ್ಕಂಥ ಕವಿ ಪರಿಚಯವನ್ನು ನೀಡಿದ್ದೇನೆ. ಇನ್ನು ನೆಕ್ಸ್ಟು ಮುಖ್ಯ ಪ್ರಶ್ನೆ ಏನಂತಂದ್ರೆ 6ರಲ್ಲಿ ಕೆಳಗಿನ ಒಂದು ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಇಲ್ಲಿ ಮತ್ತು ಸ್ವಾರಸ್ಯವನ್ನು ಬರೀಬೇಕು. ಇನ್ನು 11ನೇ ಪ್ರಶ್ನೆ ಏನಂತಂದ್ರೆ ದೇವರು ದೊಡ್ಡವನು. ಸೊ ದೇವರು ಅಂತಂದ್ರೆ ದಯಾಳು ಅಂತಕ್ಕಂಥ ಒಂದು ಸಂದರ್ಭ ಇದೆ. ಇನ್ನು ನೆಕ್ಸ್ಟು ಕೊಟ್ಟಿರುವ ಪ್ರಶ್ನೆಗೆ ಅಂದ್ರೆ 8-10 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. ಸೊ 12ನೇ ಪ್ರಶ್ನೆ ಅಂತಂದ್ರೆ ಕರೀಮ ಧನವಂತನಾದ ಬಗೆಯನ್ನು ವಿವರಿಸಿ ಅಂತಕ್ಕಂಥದ್ದಿದೆ. ಇನ್ನು ಮರುಸಂಚನ ಭಾಗದಲ್ಲಿ ನೋಡಿದಾದ್ರೆ ಸೊ ಅಭಿವ್ಯಕ್ತಿ ಅಂತಕ್ಕಂಥದ್ದಿದೆ. ಸೊ ಇಲ್ಲಿ 2 ಪ್ರಶ್ನೆಗಳನ್ನು ನೀಡಿದ್ದೇನೆ. ಸೊ 13ನೇ ಪ್ರಶ್ನೆ ಏನಂತಂದರೆ ಗ್ರಂಥಾಲಯದಲ್ಲಿ ಪಾಲಿಸಬೇಕಾದ ಯಾವುದೇ 2 ನಿಯಮಗಳನ್ನು ತಿಳಿಸಿ ಅಂತಕ್ಕಂಥದ್ದಿದೆ. ನೆಕ್ಸ್ಟು 14ನೇ ಪ್ರಶ್ನೆ ಶಾಲೆಯಲ್ಲಿ ಮತ್ತು ತರಗತಿ ಕೋಣೆಯಲ್ಲಿ ಪಾಲಿಸಬೇಕಾದ ಸಾಮಾನ್ಯ ನಿಯಮಗಳು ಯಾವುವು ಅಂತೇಳಿ 2 ಪ್ರಶ್ನೆಯನ್ನು ಕೇಳಿದ್ದೇನೆ. ಇನ್ನು ಉತ್ತರಗಳೊಂದಿಗೆ ಏನು ಮಾಡೋಣ ಅಂತಂದ್ರೆ ಇಲ್ಲಿ ನೋಡ್ತಾ ಹೋಗೋಣ. ಸೊ ಡೈರೆಕ್ಟಾಗಿ ಏನಂತಂದ್ರೆ ಮುಖ್ಯ ಪ್ರಶ್ನೆಯಲ್ಲಿ ಸೊ ಮೊದಲೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಸೊ ಎಷ್ಟು ಅಂತಂದ್ರೆ 47. ಇಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ನೋಡ್ತೀವಿ. ನೆಕ್ಸ್ಟು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಹೀಗೆ ಎನ್ನುವರು. ಸೊ ಏನಂತೇಳಿ ಕರಿತೀವಿ ಅಂತಂದ್ರೆ ಸ್ವರಗಳು ಅಂತೇಳಿ ಕರಿತೀವಿ. ನೆಕ್ಸ್ಟು ಅನುಸ್ವಾರ ಮತ್ತು ವಿಸರ್ಗಗಳನ್ನು ಹೀಗೆ ಎನ್ನುವರು ಅಂತೇಳಿ ಪ್ರಶ್ನೆ ಇರ್ತಕ್ಕಂಥದ್ದು. ಇನ್ನು ಇವಕ್ಕೆ ಏನಂತೇಳಿ ಕರಿತೀವಿ ಅಂತಂದ್ರೆ ಯೋಗವಾಹಗಳು ಅಂತೇಳಿ ಕರಿತೀವಿ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಸಂಬಂಧ ಪದವನ್ನು ಬರೀಬೇಕು. ಸೊ ಏನಂತಂದ್ರೆ 4ನೇ ಪ್ರಶ್ನೆ ಕ ಚ ಟ. ಸೊ ಇವು ಅಲ್ಪ ಪ್ರಾಣ ಆದ್ರೆ ಗ ಜ ಡ. ಸೊ ಇವೇನಾಗ್ತಾವಪ್ಪ ಅಂದ್ರೆ ಮಹಾಪ್ರಾಣ ಅಂಥೇಳಿ ಅಕ್ಷರಗಳಾಗ್ತವೆ. ನೆಕ್ಸ್ಟು 5ನೇ ಪ್ರಶ್ನೆ ಟ ವರ್ಗ ಮೂರ್ಧನ್ಯ ಅಕ್ಷರಗಳಾದ್ರೆ ಪ ವರ್ಗ ಏನಾಗ್ತೈತೆ ಅಂದ್ರೆ ಇಲ್ಲಿ ವಷ್ಟ ಧ್ವನಿಗಳು ಅಂಥೇಳಿ ನೋಡ್ತೀವಿ. ಇನ್ನು ನೆಕ್ಸ್ಟು ಮುಖ್ಯ ಪ್ರಶ್ನೆ 3ರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರ ಬರೀಬೇಕು. ಸೊ 6ನೇ ಪ್ರಶ್ನೆ ಏನಂತಂದ್ರೆ ರಹೀಮನು ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು ಅಂತೇಳಿ ಪ್ರಶ್ನೆ ಇದೆ. ಸೊ ಎಷ್ಟು ವರ್ಷಗಳಾಗಿತ್ತು ಅಂತಂದ್ರೆ 20 ವರ್ಷಗಳು ಆಗಿತ್ತು. ಇನ್ನು ಅಬ್ದುಲ್ ರಹೀಮನ ಹಠವೇನು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಅಲ್ಲಿ ಹೆಸರೇನಾಗಿ ಏನು ಆಗಿತ್ತು ಅಂತೇಳಿ ಪ್ರಶ್ನೆ ಆಗಿತ್ತು. ಅದನ್ನು ಒಂದು ಸ್ವಲ್ಪ ತಿದ್ದುಪಡಿ ಮಾಡ್ಕೊಳ್ಳಿ. ಇಲ್ಲಿ ಏನಂತಂದ್ರೆ ತನ್ನ 3 ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರನಾಗಿ ಮಾಡಬೇಕು. ಸೊ ಅಂತಕ್ಕಂಥದ್ದು ಏನಂತಂದರೆ ಇಲ್ಲಿ ಬಾಗಲೋಡಿಯ ಅಬ್ದುಲ್ ರಹೀಮನ ಒಂದು ಹಠವಾಗಿತ್ತು ಅಂಥೇಳಿ ನೋಡ್ತೀವಿ. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ 3-4 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. ಸೊ 8ನೇ ಪ್ರಶ್ನೆ ಏನಂತಂದ್ರೆ ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿ ಅಂತಕ್ಕಂಥದ್ದಿದೆ. ಸೊ ಬಾಗಲೋಡಿಯ ಸಾಹೇಬ ಬಹದ್ದೂರ್ ಸೊ ಮಗ್ಗದ ಒಂದು ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು. ಸೊ ಅವರ ಘನತೆ ಸದಾಚಾರ ಸದ್ಭಾವನೆ ಉಳ್ಳವರು ಕೂಡ ಆಗಿದ್ದರು. ಆಮೇಲೆ ಅಂಥ ಒಂದು ವ್ಯಕ್ತಿತ್ವವನ್ನು ಕೂಡ ಏನು ಮಾಡಿರ್ತಂದ್ರೆ ರೂಪಿಸಿಕೊಂಡಿದ್ದರು. ಇನ್ನು ಇವರು ಊರಿನ ಏನಪ್ಪ ಅಂದ್ರೆ ಮಸೀದಿ ಮಾತ್ರವಲ್ಲ ಸೊ ದೇವಸ್ಥಾನವನ್ನು ಕೂಡ ಏನಪ್ಪ ಅಂದ್ರೆ ಇಲ್ಲಿ ಕಟ್ಟಿಸ್ತಾರೆ. ಇನ್ನು ಇವರು ಏನಪ್ಪ ಅಂದ್ರೆ ಹಿಂದೂ ಮುಸ್ಲಿಂ ಒಂದು ಭಾವಿಕತೆಯ ಸಂಕೇತವಾಗಿದ್ದರು ಅಂತೇಳಿ ನಾವು ನೋಡ್ತೀವಿ. ಇದಿಷ್ಟು ಏನಂತಂದ್ರೆ ಇಲ್ಲಿ ಹುಸೇನ್ ಸಾಹೇಬರ ವ್ಯಕ್ತಿತ್ವ ಅಂತೇಳಿ ನೀವು ಬರೀಬೇಕಾಗ್ತದೆ. ಇನ್ನು ನೆಕ್ಸ್ಟ್ 9ನೇ ಪ್ರಶ್ನೆ ಏನಂತಂದ್ರೆ ಶಾಲಾ ವಾರ್ಷಿಕೋತ್ಸವದಂದು ಕರೀಂ ಮಾಡಿದ ಕೆಲಸವೇನು ಅಂತೇಳಿ ಪ್ರಶ್ನೆ ಇರ್ತಕ್ಕಂಥದ್ದು. ಸೊ ಶಾಲಾ ವಾರ್ಷಿಕೋತ್ಸವದ ಒಂದು ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು. ಹೌದಾ. ಆಮೇಲೆ ಸೊ ಅದರಲ್ಲಿ ಏನಂತಂದ್ರೆ ಕರೀಮನು ಸ್ತ್ರೀ ಪಾತ್ರ ಮಾಡಿದ್ದನು. ಸೊ ಅದಕ್ಕೆಂದೇ ತಾಯಿಯಿಂದ ಏನಪ್ಪ ಅಂದರೆ ಗೌಪ್ಯವಾಗಿ ಹಳೆ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಸೊ ಎರವಲು ತೆಗೆದುಕೊಂಡು ಸೊ
ಸೊ ಬಂದಿದ್ದನು. ಸೊ ನಾಟಕ ಮುಗಿದ ನಂತರ ಮನೆಗೆ ಹೋಗೋದೇನಪ್ಪ ಅಂತಂದ್ರೆ ಎಲ್ಲೋ ಮಾಯವಾಗಿ ಹೋದನು ಅಂತೇಳಿ ನಾವು ನೋಡ್ತೀವಿ. ಸೊ ಇದೇನಪ್ಪ ಅಂದ್ರೆ ಕರೀಂ ಮಾಡಿರ್ತಕ್ಕಂಥ ಒಂದು ಕೆಲಸ. ಇನ್ನು ಮುಖ್ಯ ಪ್ರಶ್ನೆ 5ರಲ್ಲಿ ಸೊ ಕವಿ ಪರಿಚಯವನ್ನು ಬರೀಬೇಕು. ಸೊ ಬಾಗಲೋಡಿ ದೇವರಾಯ ಅಂತೇಳಿ ನೋಡ್ತೀವಿ. ಇಲ್ಲಿ ಶ್ರೀ ಬಾಗಲೋಡಿ ದೇವರಾಯ ಏನಪ್ಪ ಅಂದ್ರೆ ಕ್ರಿಸ್ತಶಕ 1927ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಜನಿಸ್ತಾರೆ. ಇನ್ನು ಇವರು ಮಂಗಳೂರಿನ ಸರ್ಕಾರಿ ಕಾಲೇಜಿನ ಪ್ರಾಧ್ಯಾಪಕರಾಗಿ ಕೂಡ ಏನು ಮಾಡ್ತಾರೆ ಅಂತಂದ್ರೆ ಸೇವೆ ಸಲ್ಲಿಸಿ ಆಮೇಲೆ IAS ಪರೀಕ್ಷೆಯಲ್ಲಿ ತೆರೆಗಡೆ ಹೊಂದಿ ಸೊ ವಿದೇಶಿ ಸೇವೆಗೆ ಏನಾಗ್ತಾರೆ ಅಂತಂದ್ರೆ ಆಯ್ಕೆಯಾಗಿ ಇವರು ಮಾಸ್ತಿಯವರ ಒಂದು ಸಮಕಾಲೀನವರಾಗಿದ್ದು ಸೊ ಅನೇಕ ಸಣ್ಣ ಕಥೆಗಳನ್ನು ಕೂಡ ಏನು ಮಾಡಿದ್ರು ಅಂತಂದ್ರೆ ಬರೆದಿದ್ದಾರೆ ಅಂತೇಳಿ ನೋಡ್ತೀವಿ. ಅಷ್ಟೇ ಅಲ್ಲದೆ ಇವರೇನಪ್ಪ ಅಂದ್ರೆ ಭಾರತದ ರಾಯಭಾರಿಗೆ ಕೂಡ ಏನಪ್ಪ ಅಂದ್ರೆ ಕೆಲಸವನ್ನು ನಿರ್ವಹಿಸ್ಯಾರ. ಸೊ ಇಟಲಿ, ನೇಪಾಳ, ನೈಜೀರಿಯಾ, ಫಿಲಿಪೈನ್ಸ್, ನ್ಯೂಜಿಲೆಂಡ್ ಆಮೇಲೆ ಬಲ್ಜೇರಿಯಾ ಅಂತೇಳಿ ಕರಿತೀವಿ. ಸೊ ಮೊದಲಾದ ಒಂದು ದೇಶಗಳೇನಪ್ಪ ಅಂದ್ರೆ ಕಾರ್ಯವನ್ನು ಕೂಡ ಇಲ್ಲಿ ನಿರ್ವಹಿಸಿದ್ದಾರೆ ಅಂತೇಳಿ ನೋಡ್ತೀವಿ. ಇನ್ನು ಒಂದೇನಂತಂದ್ರೆ ಹುಚ್ಚು ಮನಸ್ಸಿನ ಮುಣಸಿ ಮತ್ತು ಇತರ ಕಥೆಗಳು ಅಂತಕ್ಕಂಥದ್ದಿದೆ. ಆಮೇಲೆ ಆರಾಧನಾ ಅಂತಕ್ಕಂಥದ್ದು, ರುದ್ರಪ್ಪನ ರೌದ್ರ ಅಂತ ಮತ್ತು ಇತರ ಕಥೆಗಳು. ಸೊ ಮೊದಲಾದ ಒಂದು ಕೃತಿಗಳನ್ನ ಏನು ಮಾಡ್ತಾರೆ ಅಂತಂದ್ರೆ ಬಾಗಲೋಡಿ ದೇವರಾಯರವರು ರಚನೆ ಮಾಡ್ತಾರೆ ಅಂತೇಳಿ ನೋಡ್ತೀವಿ. ಇದಿಷ್ಟೇನಂತಂದ್ರೆ ಬಾಗಲೋಡಿ ದೇವರಾಯರ ಕುರಿತಾಗಿರ್ತಕ್ಕಂಥ ಒಂದು ಸಣ್ಣ ಕವಿ ಪರಿಚಯ ಅಂತೇಳಿ ನೋಡ್ತೀವಿ. ನೆಕ್ಸ್ಟು 11ನೇ ಪ್ರಶ್ನೆ ಏನಂತಂದ್ರೆ ದೇವರು ದೊಡ್ಡವನು, ದೇವರು ದಯಾಳು ಅಂತಕ್ಕಂಥ ಸೊ ಒಂದೇನೈತಿಪ್ಪ ಅಂತಂದ್ರೆ ಸಂದರ್ಭ ಇರ್ತಕ್ಕಂಥದ್ದು. ಸೊ ಆಯ್ಕೆಯನ್ನು ನೋಡೋದಾದ್ರೆ ಸೊ ಶ್ರೀ ಬಾಗಲೋಡಿ ದೇವರಾಯ ಅವರು ಏನಪ್ಪ ಅಂತಂದ್ರೆ ಬರೆದಿರ್ತಕ್ಕಂಥ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಏನು ಮಾಡಿತ್ತಪ್ಪ ಅಂತಂದ್ರೆ ಆಯ್ದು ಮಗ್ಗದ ಸಾಹೇಬ ಅಂತಕ್ಕಂಥ ಒಂದು ಸಣ್ಣ ಕಥೆಯಿಂದ ಏನಾಗಿತ್ತಂದರೆ ಇಲ್ಲಿ ಆಯ್ಕೆ ಮಾಡಲಾಗಿದೆ. ಇನ್ನು ಸಂದರ್ಭ ನೋಡೋದಾದ್ರೆ ಸೊ ಕರಿಮನೆಗೆ ಏನಪ್ಪ ಅಂತಂದರೆ ಭಾರತದ ರಾಷ್ಟ್ರಪತಿಯವರು ಪದ್ಮಭೂಷಣ ಬಿರುದು ಕೊಡುತ್ತಿರುವ ಒಂದು ಭಾವಚಿತ್ರವು ಪ್ರಕಟವಾಗಿದ್ದ ಒಂದು ವಾರ್ತಾಪತ್ರಿಕೆಯನ್ನು ನಿವೃತ್ತ ಮಾಸ್ತರ್ ಶಂಕರಪ್ಪನವರು ಸೊ ರಹೀಮನಿಗೆ ಏನಪ್ಪ ಅಂತಂದ್ರೆ ತೋರಿಸಿ ಅದರ ಬಗ್ಗೆ ವಿವರಿಸಿದ ಸಂದರ್ಭ ಏನಪ್ಪ ಅಂತಂದ್ರೆ ಇಲ್ಲಿ ರಹೀಮನ್ ಏನು ಮಾಡ್ತಾನೆ ಅಂತಂದರೆ ಈ ಮಾತನ್ನು ಹೇಳ್ತಾನೆ. ಇನ್ನು ನೆಕ್ಸ್ಟ್ ಸ್ವಾರಸ್ಯವನ್ನು ನೋಡಿದ್ರೆ ಸೊ ತಾನು ತಿರಸ್ಕರಿಸಿದ ಮಗನ ಸಾಧನೆಯನ್ನು ಕಂಡು ಸೊ ರಹೀಮನ ಏನಪ್ಪ ಅಂದ್ರೆ ಭಾವುಕತನ ಇಲ್ಲಿ ನಮಗೇನಾಗ್ತೈತೆ ಅಂದ್ರೆ ಕಂಡು ಬರ್ತದೆ. ಇನ್ನು ಕೊಟ್ಟಿರುವ ಪ್ರಶ್ನೆಗೆ 8 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. 12ನೇ ಪ್ರಶ್ನೆ ಏನಂತಂದ್ರೆ ಕರೀಮ ಸೊ ಧನವಂತನಾದ ಬಗೆಯನ್ನು ವಿವರಿಸಿ ಅಂತಕ್ಕಂಥ ಇದೆ. ಸೊ ಬಾಗಲೋಡಿಯ ಸಾಹೇಬ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬರ ಏನಪ್ಪ ಅಂತಂದ್ರೆ ಮನೆತನದ ಅಬ್ದುಲ್ ರಹೀಮ್ ಸಾಹೇಬನ ಏನಪ್ಪ ಅಂತಂದ್ರೆ ಮಗನಾಗಿರ್ತಕ್ಕಂಥ ಕರೀಮನು ಸೊ ಮಹಾತ್ಮ ಗಾಂಧಿಯವರ ಒಂದು ಪ್ರೇರಣೆಯಿಂದ ಕೆಲವು ಶಾಲೆಗಳೇನಪ್ಪ ಅಂತಂದ್ರೆ ಆರಂಭವಾದ ನವೀನ ಶಿಕ್ಷಣ ಸೊ ಪದ್ಧತಿ ಏನಂತಂದ್ರೆ ಮಗ್ಗದಿಂದ ಬುಟ್ಟೆಯನ್ನು ನೇಯುವುದು ಏನು ಮಾಡ್ತಾನೆ ಅಂತಂದರೆ ಕಲಿತಾನೆ. ಇನ್ನು ಹಾಗೂ ಆ ಮಗ್ಗದಲ್ಲಿ ಒಂದು ಪರಿವರ್ತನೆ ಏನಪ್ಪ ಅಂತಂದ್ರೆ ತನ್ನದೇ ಒಂದು ಬುದ್ಧಿವಂತಿಕೆ ಮತ್ತು ಕೌಶಲ್ಯದಿಂದ ಏನು ಮಾಡ್ತಾನೆ ಅಂತಂದ್ರೆ ಮಾಡ್ತಾನೆ ಅಂತೇಳಿ ನೋಡ್ತೀವಿ. ಅಷ್ಟೇ ಅಲ್ಲದೆ ಅದನ್ನು ಮುಖ್ಯೋಪಾಧ್ಯಾಯರಾದ ಶಂಕರಪ್ಪನವರು ಸೊ ಪ್ರಶಂಸೆ ಮಾಡ್ತಾರೆ. ಸೊ ಮೇಲಾಧಿಕಾರಿಗಳಿಗೆ ವರದಿ ಸೊ ಕೂಡ ಏನು ಮಾಡ್ತಾರೆ ಅಂತಂದ್ರೆ ಮಾಡ್ತಾರೆ. ಇನ್ನು ಅಷ್ಟೇ ಅಲ್ಲದೆ ಫಲಸ್ವರೂಪವಾಗಿ ಕರಿಮನೆಗೆ ಪಾತ್ರ ಸರ್ಕಾರದಿಂದ ಒಂದು ಬೆಳ್ಳಿಯ ಪದಕ ಕೂಡ ಲಭಿಸ್ತದೆ. ಅಷ್ಟೇ ಅಲ್ಲದೆ 100 ರೂಪಾಯಿ ಒಂದು ಬಹುಮಾನ ಕೂಡ ಬರ್ತದೆ. ಅವರ ಆದರೆ ಏನಂತಂದ್ರೆ ತಂದೆ ಆದ ಹಠಮಾರಿ ಏನಪ್ಪ ಅಂತಂದ್ರೆ ರಹೀಮನು ತನ್ನ ಮಗನ ಒಂದು ಮಗ್ಗದ ಹುಚ್ಚನ್ನು ಏನಪ್ಪ ಅಂತಂದರೆ ಬಿಡಿಸಬೇಕೆಂದು ಶಾಲೆಯಿಂದ ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ಬಿಡಿಸ್ತಾನೆ. ಸೊ ಇದರಿಂದ ಬೇಸರಗೊಂಡ ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ಕರೀಮನು ಸೊ ಮನೆ ಬಿಟ್ಟು ಏನು ಮಾಡ್ತಾನೆ ಅಂತಂದ್ರೆ ಸಣ್ಣ ಒಂದು ಪ್ರಾಯದಲ್ಲೇ ಸೊ ಮಗ್ಗದ ಸಹಕಾರಿ ಸಂಘವೊಂದು ಏನು ಮಾಡ್ತಾನೆ ಅಂತಂದ್ರೆ ಸ್ಥಾಪಿಸಿ ಸೊ ಅದರ ಅಧ್ಯಕ್ಷನು ಕೂಡ ಏನಾಗ್ತಾನೆ ಅಂತಂದ್ರೆ ಇಲ್ಲಿ ಆಗ್ತಾನೆ. ಸಾಕಷ್ಟು ಯಶಸ್ವಿಯೂ ಕೂಡ ಏನಾಗ್ತಾನೆ ಅಂತಂದ್ರೆ ಆಗ್ತಾನೆ, ಧನವಂತನು ಕೂಡ ಆಗ್ತಾನೆ. ಇನ್ನು ಅದು ಏನಪ್ಪ ಅಂತಂದ್ರೆ ಅಲ್ಲದೆ ಸೊ ಮಗ್ಗದ ಒಂದು ಯಂತ್ರದ ಪ್ರಯೋಗದಲ್ಲಿ ಸೊ ಹೊಸ ಸುಧಾರಣೆಗಳನ್ನು ಕೂಡ ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ಪರಿವರ್ತನೆಗಳನ್ನು ಮಾಡ್ತಾನೆ. ಇನ್ನು ನೆಕ್ಸ್ಟ್ ಏನಂತಂದ್ರೆ ಭಾರತ ಸರ್ಕಾರದ ರಾಷ್ಟ್ರಪತಿಯವರು ಸೊ ಇವನ ಸಾಧನೆಯನ್ನು ಮೆಚ್ಚಿ ಏನು ಮಾಡ್ತಾರೆ ಅಂತಂದ್ರೆ ಪದ್ಮಭೂಷಣ ಅಂತಕ್ಕಂಥ ಬಿರುದನ್ನು ಕೂಡ ಅಲ್ಲಿ ಕೊಡ್ತಾರೆ ಅಂತೇಳಿ ನೋಡ್ತೀವಿ. ಓಕೆ, ನೆಕ್ಸ್ಟ್ ಏನಂತಂದ್ರೆ ಭಾಗ 2 ಸೊ ಮರುಸಿಂಚನ ವಿಭಾಗದಲ್ಲಿ ಮೊದಲೇ ಒಂದು ಏನಂತಂದ್ರೆ ವಿಷಯ ಅಭಿವ್ಯಕ್ತಿ ಅಂತಕ್ಕಂಥದ್ದಿದೆ. ಸೊ ಅಭಿವ್ಯಕ್ತಿಯಲ್ಲಿ 2 ಪ್ರಶ್ನೆಗಳಿರ್ತಕ್ಕಂಥ 13ನೇ ಪ್ರಶ್ನೆ ಏನಂತಂದ್ರೆ ಗ್ರಂಥಾಲಯದಲ್ಲಿ ಪಾಲಿಸಬೇಕಾದ ಯಾವುದೇ 2 ನಿಯಮಗಳನ್ನು ತಿಳಿಸಿ ಅಂತಕ್ಕಂಥದ್ದು. ಸೊ 2 ಅಂಕದ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಏನು ಮಾಡಬೇಕಪ್ಪ ಅಂತಂದ್ರೆ ಶಾಂತತೆಯನ್ನು ಕಾಪಾಡಬೇಕು. ಆಮೇಲೆ ಸರ್ದಿ ಸಾಲಿನಲ್ಲಿ ನಿಂತು ಪುಸ್ತಕವನ್ನು ಏನು ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ಪಡೆದುಕೊಳ್ಳಬೇಕು. ಇನ್ನು ಪುಸ್ತಕವನ್ನು ಓದಿ ಸಕಾಲದಲ್ಲಿ ಏನಪ್ಪ ಅಂತಂದರೆ ಹಿಂದಿರುಗಿಸಬೇಕು. ಹೌದಾ, ಇನ್ನೂ ಅನೇಕ ಒಂದು ನಿಯಮಗಳು ಇರ್ತವೆ. ಸೊ ಅದನ್ನು ನೀವು ಬರಿಬೋದು. ಇನ್ನು 14ನೇ ಪ್ರಶ್ನೆ ಏನಂತಂದ್ರೆ ಇಲ್ಲಿ ಶಾಲೆಯಲ್ಲಿ ಮತ್ತು ತರಗತಿ ಕೋಣೆಯಲ್ಲಿ ಪಾಲಿಸಬೇಕಾದ ಸಾಮಾನ್ಯ ನಿಯಮಗಳು ಯಾವ ಅಂತೇಳಿ ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ನಿಯಮಗಳು ಯಾವತ್ತಂದ್ರೆ ಶಾಲೆಗೆ ಪ್ರತಿನಿತ್ಯ ಹಾಜರಾಗುವುದು, ಸೊ ಕಡ್ಡಾಯವಾಗಿ ಸಮವಸ್ತ್ರ ಧರಿಸುವುದು, ಮನೆಗೆಲಸ ತಪ್ಪದೇ ಮಾಡುವುದು, ಆಮೇಲೆ ಶಾಲಾ ನಿಯಮಗಳನ್ನು ಚಾಚು ತಪ್ಪದೇ ಪಾಲಿಸುವುದು, ಆಮೇಲೆ ಅನ್ಯರೊಂದಿಗೆ ಸಂಯಮದಿಂದ ವರ್ತನೆಯನ್ನು ಮಾಡೋದು. ಸೊ ಇದಿಷ್ಟೇನಂತಂದ್ರೆ ಇಲ್ಲಿ ಈ ಒಂದು ಮಗ್ಗದ ಸಾಹೇಬ ಅಂತಕ್ಕಂಥ ಅಧ್ಯಾಯದ ಪಾಠ ಆಧಾರಿತ ಮೌಲ್ಯಾಂಕನ